ಏನು ಮೇಕಪ್ ಮಾಡೋದೇ ಬೇಡ, ಇದು ಒಂದನ್ನ ಹಚ್ಕೊಂಡ್ರೆ ಸಾಕು. ಫುಲ್ ನಮ್ಮ ಫೇಸ್ ತುಂಬಾ ಬ್ರೈಟ್ ಆಗುತ್ತೆ. ಬೇಕಾದ್ರೆ ನಿಮ್ಗೆ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನಾನು ಐಫೋನ್ ತಗೊಳ್ಳೋದು ಇಷ್ಟ ಎಕ್ಸೈಟ್ ಆಗಿರ್ಲಿಲ್ಲ. ಆಲ್ರೆಡಿ ತಗೊಂಡು ಹೋಗ್ತಾ ಜಸ್ಟ್ ನೈಕಾ ಅಲ್ಲಿ ನಾನು ಮೇಕಪ್ ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಿದ್ದೆ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಿಂಚುವ ಅಲೆಗಳ ನದಿಯಾಗಿ ಮುಂದಕ್ಕೆ ಚಲಿಸು ನೀ ಬೇಗ. ಬ್ಲಾಗ್ ಅಲ್ಲಿ ಆಲ್ರೆಡಿ ನೀವು ತಮ್ಲೈನ್ ಅಲ್ಲಿ ನೋಡಿರೋ ಹಾಗೆ ನನ್ನ ಫ್ರೆಂಡ್ಗೆ ನಾನು ಸರ್ಪ್ರೈಸ್ ಆಗಿ ಅವನಿಗೆ ಒಂದು ಫೋನ್ನ ತಗೊತಾ ಇದ್ದೀನಿ. ಸೊ ಹಾಗೆ ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹೋಗಿ ನೋಡೋಣ ಯಾವ್ದು ಫೋನ್ ತೊಗೊಳ್ಳೋದು ಏನು ಅಂತ. ಈಗ ನಾನು ಕೂಡ ಫೈನಲ್ ಆಗಿ ಡಿಸೈಡ್ ಆಗಿಲ್ಲ, ಅಲ್ಲಿ ಹೋಗಿ ಡಿಸೈಡ್ ಮಾಡ್ತೀನಿ. ಓಕೆ ಬನ್ನಿ, ಲೆಟ್ಸ್ ಗೋ. ನಾನು ಐಫೋನ್ ತೊಗೊಳ್ಳೋದು ಇಷ್ಟ ಎಕ್ಸೈಟ್ ಆಗಿರಲಿಲ್ಲ. ಅವನಿಗೆ ಫೋನ್ ತೊಗೊಳೋದಕ್ಕೆ ಇಷ್ಟೊಂದು ಒಂಥರ ಏನು ಹೇಳ್ತಾರೆ ಡಗ ಅಂತ ಆಗ್ತಿದೆ. ಏನಕ್ಕೆ ಅಂದರೆ ಫಸ್ಟು ಮೇನಾಗಿ ಐಫೋನ್ ಮುಂಚೆಯಿಂದನೂ ಅವನಿಗೆ ಐಫೋನ್ ನನಗೆ ಇಷ್ಟ ಇಲ್ಲ ಅಂತಲೇ ಅಂತಿದ್ದೆ. ಸೊ ಅದನ್ನ ಬಿಟ್ಟು ಆ್ಯಂಡ್ರಾಯ್ಡಲ್ಲೇ ಯಾವುದಾದ್ರೂ ನೋಡಬೇಕು ಅಂತ ಅಂತಿದ್ದೆ ನನಗೆ ತುಂಬ ಸರಿ. ಈಗ ನೆನ್ನೆ ಒಂದು ಫೋನ್ ಹೊಡೆದೋಗಿರೋದ್ರಿಂದ ನಾನೇ ಯಾಕೆ ಒಂದು ಫೋನ್ನ ಗಿಫ್ಟ್ ಮಾಡಬಾರ್ದು ಅಥವಾ ಕೊಡಿಸ್ಬಾರ್ದು ಅಂತ ಅನಿಸಿ ಒಂದು ನೋಡ್ತಾ ಇರೋದು. ಸ್ಯಾಮ್ಸಂಗ್ A36 ಗ್ಯಾಲಕ್ಸಿ ಒಂದು, ಗೂಗಲ್ ಪಿಕ್ಸೆಲ್ ಒಂದು. ಸೊ ಅವೆರಡರಲ್ಲಿ ಯಾವುದಾದ್ರು ಒಂದು ತೊಗೊಳ್ಳೋಣ ಅಂತ ನನ್ನ ಮೈಂಡಲ್ಲಿದೆ. ಇಲ್ಲೇ ಬಾ. ಸೊ ಗೈಸ್, ಅವನು ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ. ಫೋನ್ ತಗೊಳ್ಳೋದು ಆ್ಯಕ್ಚುಲಾಗಿ ಅವ್ರಿಗೆ ಗೊತ್ತಿಲ್ಲ. ಆಲ್ರೆಡಿ ತಗೊಂಡು ಹೋಗ್ತಾ ಏನೇನು ಚೆನ್ನಾಗಿದೆ. ಸೊ ಗೈಸ್, ಇವಾಗ ಫೋನ್ಗೆ ಗ್ಲಾಸ್ನ ಯಾವ ಗ್ಲಾಸ್ ಫ್ರೆಂಡು? ಏನು ಗ್ಲಾಸ್ ಅದು? ಟೆಂಪರ್ ಗ್ಲಾಸಾ? ಸೊ ಅದಕ್ಕೆ ಒಂದು ಗ್ಲಾಸ್ನ ಹಾಕಬೇಕು. ಹಾಗಾಗಿ ಮೊಬೈಲ್ ಕೆಫೆಗೆ ಬಂದಿದ್ದೀವಿ. ನಮ್ಮ ವಿದ್ಯಾರಣ್ಯಪುರದಲ್ಲಿ ಮೊಬೈಲ್ ಕೆಫೆಗೆ. ಎಲ್ಲಿ ರಾಜ ಮಿಸ್ ಆಗಿ ಹೋಗ್ಬಿಟ್ಟಿದ್ದಾನೆ ಫ್ರೆಂಡು. ರಾಜ ಮಿಸ್ ಸಾರಿ, ಇಲ್ಲಿದ್ದಾನೆ, ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ. ಇದು ನಿಮಗೆ ನಾರ್ಮಲ್ ಇದೆ, ಬಟ್ ನಿಮಗೆ ಇದೆ ಟಚ್ ನಿಮಗೆ ಸ್ವಲ್ಪ ಇನ್ನೂ ಸ್ಮೂತಾಗಿ ಬರುತ್ತೆ. ಯೂಸಿಂಗಲ್ಲಿ ಸೇಮ್ 90 ಟಚ್ ಗ್ಲಾಸ್ ಇದೆ. ಏನಾಯ್ತು ಹೇಳೋ. ಸೊ ಗೈಸ್, ಇದು ಇದು ಬಿಡು, ನಾನು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಅವನ ಆಫೀಸ್ ಫೋನು ಹಿಂಗಿದೆ. ಇದು ಪರವಾಗಿಲ್ಲ, ಇದು ಗ್ಲಾಸ್ ಎಲ್ಲ ಹಾಕ್ಸ್ಕೊಂಡು ಸರಿ ಮಾಡ್ಕೊಂಡಿದ್ದೆ ಇದು. ಬಟ್ ಅವನು ಹಾಕ್ಸಿಲ್ವಾ? ಇದನ್ನ ಬಿಟ್ಟು ಇನ್ನೊಂದು ಯಾವುದು ನಿನ್ನ ಹತ್ರ ಇದ್ದಿದ್ದು ಮುಂಚೆ? ರೆಡ್ಮಿ. ಹಾಂ, ಯಾವಾಗ ತೊಗೊಂಡಿದ್ದದು? ಇನ್ನೊಂದು 1 ವರ್ಷ ಅಂದ್ಬಿಡು. ಆ್ಯಕ್ಚುಲಾಗಿ ಅದು ನಾನು ನನ್ನ ಫ್ರೆಂಡ್ ಆಗಿ 5-6 ವರ್ಷ ಆಗಿರಬೇಕು. 3 ಇಯರ್ಸ್ ಆಯಿತಾ. ಸೊ ಹಾಗಾಗಿ ಇವತ್ತು ತುಂಬ ಶ್ರಮಪಟ್ಟು ಸೇವಿಂಗ್ಸ್ ಅಮೌಂಟ್ನ ದಾರ ಎಳೆದಿದ್ದೀನಿ ಇವನಿಗೋಸ್ಕರ. ಹೇಳು ಫ್ರೆಂಡ್, ನನಗೆ ಏನು ಅನಿಸ್ತು? ಹೇಳಿದ್ನಲ್ಲ ಅವಾಗಲೇ,
ನೀನು ಅವೆಲ್ಲ ಹೇಳ್ಬೇಡ, ನೀಟಾಗಿ ಹೇಳ್ಬೇಕು. ಅಳು ಸ್ವಲ್ಪ, ಹತ್ಕೋ, ಕಣ್ಣಲ್ಲಿ ನೀರು ಬರಲಿ ನಿಮಗೆ. ಅವಾಗೆಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು. ಜನ ನೋಡ್ತಾರೆ. ನಮ್ಮ ರಾಜ ಈ ಕಣ್ಣಲ್ಲಿ ಇನ್ನೂ ಏನು ನೋಡಬೇಕು ಅಂತ ಆ ಕಡೆ ತಿರುಗಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕಟಿಂಗ್ ಮಾಡ್ಸದ್ನ ಇವತ್ತು 100 ಸತಿ ಕಟಿಂಗ್, 15 ದಿನಕ್ಕೊಮ್ಮೆ ಕಟಿಂಗ್ ಮಾಡಿಸ್ತಾನೆ ಗೈಸ್ ನಮ್ಮ ರಾಜ. 15 ದಿನ ಏನೋ ಕಂದಲೆ, ಏನೋ ಏನೋ ಏನೋ. ಮೊನ್ನೆ ಅವ್ನಿಗೆ ಇಂಟರ್ವ್ಯೂ ಇತ್ತಲ್ಲ, ಅವತ್ತೊಂದು ಮಾಡ್ತಿದ್ದ. ಇವತ್ತು ನಾಳೆ ಫೋಟೋಶೂಟ್ ಮಾಡ್ಸೋಣ ಅಂತ ಹೇಳಿ ಮೊಬೈಲ್ ಕಟ್ಸೋದಲ್ದಿರ ಬ್ಯಾಕ್ ಅವರು ನಾನೇ ಕೊಡ್ಬೇಕಾ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಏನಂತಾರೆ, ನಿಮ್ಮ ಈ ಕಾರ್ಯಕ್ಕೆ ಫಾರ್ ದ ಫಸ್ಟ್ ಟೈಮ್ ಒಂದು ಸರ್ಪ್ರೈಸ್ ಆಗಿ ಒಂದು ಚೆನ್ನಾಗಿರೋದು ಕೊಟ್ಟಿದ್ದೀವಿ. ಸರ್ಪ್ರೈಸ್ ಹಾಳು ಮಾಡ್ಬಿಟ್ಟಲ್ಲ. ಏನು ಹಾಕಿರೋದು ಇದಕ್ಕೆ? ಹಿಂದೆ ಸ್ಟಿಕ್ಕರ್ ಹಾಕೋದು ನೋಡಲ್ಲಿ, ಅದು ಸ್ಕ್ರಾಚ್ ಆಗಲ್ಲ. ಗೊತ್ತಾಗಲ್ಲ. ಅದೇ ಗೊತ್ತಾಗಲ್ಲ. ಕ್ಯಾಮ್ರಾಗ ಹಾಕಿಲ್ಲ ಅಲ್ಲ? ಇಲ್ಲ, ಕ್ಯಾಮ್ರಾ ಕುಡೀಲಿ, ನಾನು ತೋರಿಸ್ತೀನಿ. ಬ್ಯಾಕ್ ಕವರ್ ಹಾಕ್ಸ್ಕೊ. ಸ್ಕಿನ್ ಮತ್ತು ಫ್ರಂಟಿಗೆ ಚೆನ್ನಾಗಿದೆ ಬಿಡಿ. ಬ್ಯಾಕ್ ಕೇಸ್ ಅಂತ ಕೇಳ್ಬಿಡು, ಒಂದು ಬ್ಯಾಕ್ ಕೇಸ್ ಕೊಡಿ ಇದಕ್ಕೆ, ಚೆನ್ನಾಗಿರೋದು. ನೈಕಾ ಅಲ್ಲಿ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ, ಅದು ಕೂಡ ಇವಾಗ ಜಸ್ಟ್ ಬಂತು. ನಿಮಗೂ ಕೂಡ ತೋರಿಸ್ತೀನಿ ಏನಿದು, ಯಾವುದನ್ನ ತಗೊಂಡಿದ್ದೀನಿ, ಏನು ತಗೊಂಡಿದ್ದೀನಿ ಅಂತ ನೋಡಿ. ಇದು ಫೇಸಸ್ ಕನ್ನಡ ಅದು ಸ್ಟ್ರೋಕ್ ಕ್ರೀಮ್ ಒಂದು, ಹಾಗೆ ಒಂದು ಲಿಪ್ ಪ್ಯಾಲೆಟ್ ಇದು. ಸೊ ಇದನ್ನ ಆರ್ಡರ್ ಮಾಡಿದ್ದೆ. ನನ್ನ ಹತ್ರ ಬೇರೆದೆಲ್ಲ ಲಿಪ್ಸ್ಟಿಕ್ ಇತ್ತು, ಆದ್ರೂ ಕೂಡ ಇದೊಂದು ಇರ್ಲಿ ಅಂತ ಹೇಳಿ ಆರ್ಡರ್ ಮಾಡಿದ್ದು. ಅಂದ್ರೆ ಎಲ್ಲಾದ್ರೂ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಕ್ಯಾರಿ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಎಲ್ಲ ಕಲರು ಕೂಡ ಇದ್ರಲ್ಲೇ ಇರೋದ್ರಿಂದ ಸೊ ನಮ್ಗೇನು ಅಷ್ಟೊಂದು ಕಷ್ಟ ಆಗಲ್ಲ. ಆಮೇಲೆ ತುಂಬಾ ಚೆನ್ನಾಗಿದೆ ಇದು. ರಿವ್ಯೂಸ್ ಎಲ್ಲ ಚೆಕ್ ಮಾಡಿನೇ ಇದನ್ನ ತಗೊಂಡಿದ್ದು. ಇದು ಕ್ರೀಮ್ ಅಷ್ಟೇ, ನಾವು ಫೇಸ್ಗೆ ಬೇರೆ ತರ ಈಗ ಹೈಲೈಟ್ರು ಮತ್ತೆ ಪೌಡರ್, ಇದು ಯಾವ ಪೌಡರ್, ಅದು ಲ್ಯಾಕ್ಮಿ ಪೌಡರ್ ಎಲ್ಲ ಬರುತ್ತಲ್ಲ ಫೇಸ್ಗೆ, ಅವೆಲ್ಲವೇನು ಮೇಕಪ್ ಮಾಡೋದೇ ಬೇಡ. ಇದು ಒಂದನ್ನ ಹಚ್ಕೊಂಡ್ರೆ ಸಾಕು, ಫುಲ್ ನಮ್ಮ ಫೇಸ್ ತುಂಬಾ ಬ್ರೈಟ್ ಆಗುತ್ತೆ. ಬೇಕಾದ್ರೆ ನಿಮಗೆ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದನ್ನ ನಾವು ಹೈಲೈಟರ್ ತರಾನು ಯೂಸ್ ಮಾಡ್ಕೊಬಹುದು. ನೋಡಿ ಎಷ್ಟು ನನ್ನ ಫೇಸ್ ಬ್ರೈಟ್ ಆಗಿ ಕಾಣಿಸ್ತಿದೆ. ಅಷ್ಟೇ. ಬೈ ಮಾಡಿದ್ದು. ಸೊ ನಿಮಗೂ ಇಷ್ಟ ಆದರೆ ಬೈ ಮಾಡಿ. ಇದರದ್ದು ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಗೈಸ್, ಇದೇ ಜೋಶಲ್ಲಿ ಈ ಒಂದು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಲವ್ ಯು ಆಲ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ.